ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತು ಮಾರ್ನಿಂಗೇ ಎದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಂಡ್ರೆ ಗೊತ್ತಾಗಬೇಕು ಅಂದರೆ ಫುಲ್ ವೀಡಿಯೋನ ನೋಡಿ. ನಿಮಗೆ ಫುಲ್ ವೀಡಿಯೋನ ಬೇಡ, ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನನ್ನ ರೊಟೀನ್ನ ಸಿಂಪಲ್ಲಾಗಿ ತೋರಿಸ್ತಿದ್ದೀನಿ. ಇವತ್ತು 6 o'clock ಎದ್ದಿದ್ದೀನಿ. ಆ್ಯಕ್ಚುಲಿ ನಾನು ಎದ್ದೇಳ್ತಿರೋದು ಇವಾಗ 7:30 ಆಗುತ್ತೆ. ಇವತ್ತು ಸ್ವಲ್ಪ ಬೇಗ ಎದ್ದೆ. ಏನಕ್ಕಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿರುತ್ತೆ ಹೇಳಿ, ನಮ್ಮ ಹೌಸ್ ವೈಫ್ ಮನೆಗಳ ಕತೆ. ಮಾರ್ನಿಂಗ್ ಎದ್ದ ತಕ್ಷಣ ಕಸ ಗುಡಿಸಿ, ಮನೆ ಒರೆಸಿ, ಏನೇನು ನೈಟೇ ಇವತ್ತು ಪಾತ್ರೆ ಎಲ್ಲ ತೊಳ್ಕೊಬಿಟ್ಟಿದ್ದೆ. ಅದಕ್ಕೆ ಫಸ್ಟು ನನಗೆ ಮಾರ್ನಿಂಗ್ ಎದ್ದ ತಕ್ಷಣ ಸುಮ್ಮನೆ ಕೂತ್ಕೊಂಡ್ರೆ ಅನ್ವಾಂಟೆಡ್ ಥಾಟ್ಸ್ ಫಸ್ಟೇ ಅದು ಇದು ಯೋಚನೆ ಮಾಡ್ತಿರ್ತೀನಿ. ಅದಕ್ಕೆ ಏನೂ ಬೇಡ ಅಂತ ಹೇಳ್ಬಿಟ್ಟು ಫಸ್ಟು ಎಲ್ಲ ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಳಗಡೆ ಹೊರಗಡೆ ಎಲ್ಲ ಕಸ ಎಲ್ಲ ನೀಟಾಗಿ ಗುಡಿಸ್ಕೊತಾ ಇದ್ದೀನಿ. ಆ್ಯಂಡ್ ಎಷ್ಟೇ ಮೈಂಡ್ ಡೈವರ್ಟ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಹೊತ್ತಾದರೂ ಕಾಮಾಗಿರೋಣ ಅಂತ ಈಚೆ ಹೋದರೆ ಇಲ್ಲಂತೂ ಫುಲ್ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಗಳು. ಏನು ಮಾಡೋಕ್ಕಾಗಲ್ಲ ಅಂತೇಳಿ ಒಂದು 2 minutes ಹಂಗೆ ನಿಂತ್ಕೊಂಡು ವಾಪಸ್ ಬಂದೆ. ಈಗ ಗುಡ್ ಮಾರ್ನಿಂಗೇ ಒಂದು ವೀಡಿಯೋ ಮಾಡಿದ್ದೀನಿ, ಬಟ್ ಏನು ಮಾತಾಡೋಕ್ಕಾಗಿಲ್ಲ ಬಿಕಾಸ್ ಎಲ್ಲ ಮಲ್ಕೊಂಡಿದ್ರು. ಇವಾಗೆಲ್ಲ ಎದ್ದಿದ್ದೀವಿ. ಏನು ಬೆಳಿಗ್ಗೆ ರೆಡಿ ಆಗಿಬಿಟ್ಟಿದ್ದೀನಿ ಅಂದ್ಕೊಂಡಿದ್ರು, ಆವಾಗಲೇ ಹೇಳಿದ್ನಲ್ಲ. ಸೊ ಇವತ್ತು ಮೈಸೂರಿಗೆ ಹೋಗ್ತಾಯಿದ್ದೀವಿ, ಚಾಮುಂಡಿ ಬೆಟ್ಟಕ್ಕೆ. ಎಲ್ಲ ರೆಡಿ ಮಾಡಿಕೊಂಡೆ. ಬೆಳಿಗ್ಗೆ 6 o'clock ಎದ್ದು ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ದೀಪ ಹಚ್ಚಬೇಕು. ನಮ್ಮ ಹಸ್ಬೆಂಡು ಹೂವು ತೊಗೊಬರಕ್ಕೆ ಹೋಗಿದ್ದಾರೆ. ಬೇಗ ರೆಡಿ ಆಗಬೇಕು. 7 o'clock ಆಗಿಬಿಟ್ಟಿದೆ. ನಮ್ಮ ಪಾಪು ಬೇರೆ ಇನ್ನೂ ಎದ್ದಿಲ್ಲ. ಅವಳು ಎಬ್ಬಿಸ್ಬಿಟ್ಟು ಇವಾಗ ಸ್ನಾನ ಮಾಡಿಬಿಟ್ಟು, ನಂದೆಲ್ಲ ಆಗಿದೆ, ಪಾಪಕ್ಕೆ ಸ್ನಾನ ಮಾಡಿಸ್ಬಿಟ್ಟು ಹೊರಡೋದು. ಬನ್ನಿ ನಮ್ಮ ಜರ್ನಿ ಹೆಂಗಿರುತ್ತೆ ಇವತ್ತಿನ ದಿನ ಅಂತ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ಎದ್ದು ರೆಡಿಯಾಗಿ ಲಂಗ ಬ್ಲೌಸ್ ಬೇರೆ ಹಾಕ್ಕೊಟ್ಟಿದ್ದೆ ಇವತ್ತು. ಇನ್ನೂ ಹೇರ್ ಸ್ಟೈಲ್ ಎಲ್ಲ ಮಾಡಬೇಕು, ಬ್ಯಾಂಗಲ್ ಹಾಕಬೇಕು, ಸ್ಟಿಕ್ಕರ್ ಹಾಕಬೇಕು, ಗುಂಡಾಗೆ. ಓಕೆನಾ ಬೇಬಿ? ಸ್ಟಿಕ್ಕರ್ ಹಾಕಬೇಕು. ನಾನು ಇನ್ನೂ ರೆಡಿ ಆಗಿಲ್ಲ. ಲಿಪ್ಸ್ಟಿಕ್ ಹಾಕೋಬೇಕು, ಪೂಜೆ ಮಾಡಬೇಕು. ಬನ್ನಿ. ಆ್ಯಂಡ್ ವ್ಲಾಗ್ ಪೂರ್ತಿ ನೋಡಿ. ಇವತ್ತಿನ ವ್ಲಾಗಲ್ಲಿ ಒಬ್ಬರು ಸರ್ಪ್ರೈಸ್ ಎಂಟ್ರಿ ಕೂಡ ಬರ್ತಿದ್ದಾರೆ. ಯಾರು ಅಂತ ಗೊತ್ತಾಗಬೇಕು ಅಂದರೆ ಫುಲ್ ವಿಡಿಯೋನ ನೋಡಿ. ಆ್ಯಂಡ್ ಇವಾಗ ಪೂಜೆಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಪೂಜೆಗೆ ಎಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಹೂವೆಲ್ಲ ಇಟ್ಟು ರೆಡಿ ಮಾಡಾಯಿತು. ಇವಾಗ ದೀಪ ಹಚ್ಚಬೇಕು. ಆ್ಯಂಡ್ ನಾನು ದೇವ್ರ ಮನೆಯಲ್ಲಿ ದೀಪ ಎಲ್ಲ ಹಚ್ತಾ ಇದ್ದೆ. ನಮ್ಮ ಪಾಪು ನೋಡಿ ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದಾಳೆ ಕ್ಯಾಮ್ರಾ ಹತ್ರ. ಏನೇನೋ ಅವಳೇ ಕ್ಯಾಮ್ರಾ ಹತ್ರ ಎಲ್ಲ ಬಂದು ಏನೇನೋ ಆ್ಯಕ್ಷನ್ಸ್ ಮಾಡ್ತಾಯಿದ್ಲು. ನಾನು ಹಂಗೆ ಇವಾಗ ಪೂಜೆ ಎಲ್ಲ ಮಾಡಿ ಇವಾಗ ಪಾಪು ಕೈಲಿ ಕೂಡ ಪೂಜೆ ಮಾಡಿಸ್ತಾಯಿದ್ದೀನಿ. ಇವಾಗ ರೆಡಿ ಆಗಿದ್ದೀವಿ. ಪೂಜೆ ಎಲ್ಲ ಮಾಡಾಯಿತು. ಇವಾಗ ಓಡೋದಷ್ಟೇ. ಕಾರಲ್ಲಿ ಹೋಗ್ಬೇಕಾದ್ರೆ ಇದೇ ನಮ್ಮ ಔಟ್ಫಿಟ್, ನಂದು ಬೇಬಿದು. ಪೇಪ ಒಂಚೂರು ಈ ಕಡೆ ಬಂದು ತೋರಿಸ್ತೆ ನಿಂದು. ಬೇಬಿ ನೋಡಿ ಈಗ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ. ಎಲ್ಲ ಕ್ಯೂಟಾಗಿದ್ದಾಳೆ. ಇವಾಗ ಕಾರ್ ತೊಗೊಂಡು ಬೇಬಿ ಎಲ್ಲಿ ಹೋಗ್ತಾಯಿದ್ದೀರಾ? ಚಾಮುಂಡೇಶ್ವರಿ ಮಮ್ಮಿ, ಮೈಸೂರು. ಲೆಟ್ಸ್ ಗೋ. ಬಾಯ್. ಮೈಸೂರಿಗೆ ಹೋಗ್ಬಿಟ್ಟು ಸಿಗ್ತೀವಿ ಕಾರಲ್ಲಿ. ಬಾಯ್ ಶನಿ. ಹಂಗೆ ಹಿಡ್ಕೋಬಾರ್ದು ಕಣ. ಸೊ ಎಲ್ಲೇ ಹೋಗ್ಬೇಕಾದ್ರೂ ನನಗೆ ಮನೇಲಿ ಫಸ್ಟು ಪೂಜೆ ಮಾಡೋದು ಅಭ್ಯಾಸ ಆಗಿದೆ. ಸೊ ಮಾರ್ನಿಂಗ್ ಎಲ್ಲ ರೆಡಿ ಮಾಡಿ ಇವಾಗ ಪೂಜೆ ಎಲ್ಲ ಮಾಡಿ ಇವಾಗ ಕಾರ್ ಕೂಡ ಎಲ್ಲ ವಾಶ್ ಮಾಡಿಸ್ಕೊಂಡು ಬಂದರು. ಇವಾಗ ನಮ್ಮ ಜರ್ನಿ ಸ್ಟಾರ್ಟ್. ಬೇಬಿ ಈ ಕಡೆ ನೋಡು.
ನಮ್ಮ ಬೇಬಿ ನೋಡಿ ಹಿಂದೆ ಆಲ್ರೆಡಿ ಮಲ್ಕೊಬಿಟ್ಟಿದೆ. ಆಲ್ರೆಡಿ ಅರ್ಧ ರೀಚ್ ಆಗಿದ್ದೀವಿ. ಇಲ್ಲೇನಾದರೂ ಸ್ನ್ಯಾಕ್ಸ್ ತೊಗೊಬರ್ತೀನಿ ಅಂತ ಹೋಗಿದ್ದಾರೆ. ಓಕೆ ಮಲ್ಕೊಂಡಿರು. ನಮ್ಮ ಬೇಬಿ ನೋಡಿ ಈಗ ಮಲ್ಕೊಂಡಿದ್ದೆ. ಮೈಸೂರಿಗೆ ಹೋದಾಗ ಓಪನ್ ಮಾಡುತ್ತೆ. ಸರಿ ಓಕೆ ಇವಾಗ ತಿಂದು ನಾವು ರೆಡಿ ಆಗಿದ್ದ ರೇಂಜಿಗೆ ನಾವು 8 o'clock ಅಷ್ಟರಲ್ಲಿ ಆಲ್ರೆಡಿ ಮನೆ ಬಿಟ್ಟಿದ್ವಲ್ಲ. ಒಂದು 10 o'clock ಅಷ್ಟರಲ್ಲಿ ರೀಚ್ ಆಗೋಣ ಅಂದ್ಕೊಂಡು ತಿಂಡಿ ಎಲ್ಲ ಬೇಡ ಹಂಗೆ ಹೋಗೋಣ ಏನಾದ್ರು ಸ್ನ್ಯಾಕ್ಸ್ ತಿನ್ಕೊಂಡು ಅಂದ್ಕೊಂಡ್ವಿ. ಬಟ್ ಪಾಪು ಇದ್ಲಲ್ಲ ಅವಳಿಗೆಲ್ಲ ಸ್ಕಿಪ್ ಮಾಡೋದು ಬೇಡ ಅಂತ ಅವಳು ತಿನ್ಸೋಣ ಅಂತ ಬಂದರೆ ನಮಗೆ ಬಿಡ್ದಿಲ್ ಬೇರೆ ತಟ್ಟೆಯಲ್ಲಿ ಎಷ್ಟು ಫೇಮಸ್ ಅಲ್ವಾ, ಚೆನ್ನಾಗಿರುತ್ತೆ ಅಂತ ನಾವು ಕೂಡ ತಿನ್ಕೊಂಡು ಇವಾಗ ಬಂದ್ವಿ. ನಾವು ಬರಬೇಕಾದ್ರೆ ಯಾರೂ ಇಲ್ಲ, ನಾವು ಹೋಗ್ಬೇಕಾದ್ರೆ ಎಷ್ಟು ಜನ ಇಲ್ಲ. ಆ್ಯಂಡ್ ಬಿಡ್ದಿಗೆ ಬಂದ್ಬಿಟ್ಟು ನಾವು ಬ್ರೇಕ್ಫಾಸ್ಟ್ನ ಬಿಟ್ಟು ಬರೀ ಪಾಪಗೆ ಮಾಡ್ಸೋಕ್ಕಾಗುತ್ತಾ, ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಇಡ್ಲಿ ಎಲ್ಲ ತಿಂದ್ಕೊಂಡು ಇವಾಗ ಜರ್ನಿ ಸ್ಟಾರ್ಟ್ ಆಯಿತು. ನೀವು ಈ ವ್ಲಾಗಲ್ಲಿ ಬರೀ ನಮ್ಮದು ಒಂಥರ ರೋಡ್ ಟ್ರಿಪ್ ಥರ ಆಗಿದೆ. ಬಿಕಾಸ್ ನಾವಿಬ್ಬರೇ ಇರೋದಲ್ವ, ಏನು ಕಂಟೆಂಟ್ ಮಾಡೋದು ಅಂತ ಗೊತ್ತಾಗಿಲ್ಲ. ಜಸ್ಟ್ ಹಂಗೆ ರ್ಯಾಂಡಮಾಗಿ ಮಾಡ್ಕೊಂಡು ಹೋಗಿದ್ದೀನಿ. ಚೆನ್ನಾಗಿತ್ತು. ಒಂಥರ ಲಾಂಗ್ ಡ್ರೈವ್ ಏನಾದರೂ ಹೋಗಬೇಕು ಅಂದರೆ ಈ ರೋಡಂತೂ ಸಕ್ಕತ್ತಾಗಿತ್ತು. ಆ್ಯಂಡ್ ನನಗಂತೂ ಹೊರಗಡೆ ಹೋಗಬೇಕಾದ್ರೆ ನನ್ನ ಫೇವ್ರೆಟ್ ಹಳೆ ಕನ್ನಡ ಸಾಂಗ್ಸ್ ಕೇಳೋದಂತೂ ಸಖತ್ ಇಷ್ಟ. ಹಂಗೆ ಕೇಳ್ಕೊಂಡು ಮೈಸೂರಿಗೂ ಕೂಡ ರೀಚ್ ಆಗೇ ಬಿಟ್ವಿ. ಆ್ಯಂಡ್ ಸ್ಟಾರ್ಟಿಂಗೇ ನಾನು ವೀಡಿಯೋದಲ್ಲಿ ಹೇಳಿದೆ ಅಲ್ವ, ಯಾರೋ ಒಬ್ಬರು ಸರ್ಪ್ರೈಸಾಗೆ ಎಂಟ್ರಿ ಕೊಡ್ತಿದ್ದಾರೆ ಅಂತ. ಯಾರದು ಅಂತ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟರಲ್ಲಿ ಮೈಸೂರಿಗೆ ಬರೋ ಅಷ್ಟರಲ್ಲಿ ಪಾಪು ಕೂಡ ಮಲ್ಕೊಬಿಟ್ಲು. ಬಿಕಾಸ್ ಇವತ್ತು ಬೇಗನೆ ಎದ್ದಿದ್ಲಲ್ಲ, ಆಲ್ಮೋಸ್ಟ್ ಇವತ್ತು 7 o'clock ಎದ್ಬಿಟ್ಟಿದ್ಲು. ಸೊ ಅವಳು ಮಲ್ಕೊಂಡಿದ್ಲು ಅಂತ ಆರಾಮಾಗಿ. ಇವಾಗ ಮೈಸೂರಂತೂ ಗೊತ್ತೇ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ, ಪೀಸ್ಫುಲ್ಲಾಗಿ. ಹಾಗೆ ಪಾಪನು ಕೂಡ ಇನ್ನೂ ಎದ್ದೇ ಇರಲಿಲ್ಲ. ಆ್ಯಂಡ್ ಸರ್ಪ್ರೈಸಾಗಿ ಇವಾಗ ಒಬ್ಬರು ಬರ್ತಾಯಿದ್ದಾರೆ, ಯಾರು ಅಂತ ನೋಡಿ. ಆ್ಯಂಡ್ ಅಷ್ಟೊಂದೇನು ದೊಡ್ಡ ಸರ್ಪ್ರೈಸ್ ಅಲ್ಲ. ಹಾಂ ಓಕೆ ಮೈಸೂರು ಭೋಜಮ್ಮ. ಹಾಂ ಹಾಂ ಹೌದಾ ಓಕೆ ಓಕೆ ಅದೇ ಹಿಂಗೆ ಅಲ್ಲ ಹಿಂಗೋಯ್ತು ಬಾ ಇದೆ. ಸರಿ ಬಾ ಹಿಂದಕ್ಕೆ. ಸರಿ ಬಾ ಬಾ. ನಮ್ಗೆ ಬಂದು ಇಲ್ಲೇ ಇಳ್ಕೊಂಡಿದ್ದು ಇದು ಕರ್ಕೋದು. ಇದೇ ರೈಲ್ವೆ ಸ್ಟೇಷನ್ ಇದೆ ಇಲ್ಲೇ ಬಂದು ನಿಲ್ಸ್ಕೊಳ್ಳೋದೆಲ್ಲ ನೋಡಿ. ಇದೆ ಎಲ್ಲಿಂದ ಬಂದು ಮೈಸೂರು ಇದು ನೆಕ್ಸ್ಟ್. ಸೊ ಇವರೇ ನಮ್ಮಮ್ಮ ಹೇಳಿದ್ನಲ್ಲ ಲಾಸ್ಟ್ ಟೈಮೇ ಅವರು ಇವಾಗ ಮೈಸೂರಿಗೆ ಶಿಫ್ಟ್ ಆಗಿದ್ದಾರೆ ಅಂತ. ಸೊ ಅಲ್ಲೇ ಇದ್ರಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೂ ಕರ್ಕೋಗೋಣ ಅಂತ ಇವಾಗ ನಮ್ಮ ಅಮ್ಮನೂ ಕೂಡ ಜೊತೆಲೇ ಕರ್ಕೊಂಡು ಹೋಗ್ತಾಯಿದ್ದೀವಿ. ನಮ್ಮ ಪಾಪಗಂತೂ ಸಖತ್ ಖುಷಿ ಆಗ್ಬಿಡ್ತು ಅವ್ರನ್ನ ನೋಡಿ. ಹೋಗಪ್ಪ ಅವ್ವ ಜೊತೆ ಕುತ್ಕೋ. ಅವ್ವ ಅಂಟೈಟಲ್ಲ. ಹೌದಾ ಕಾಲು ಬರುತ್ತೆ ಮತ್ತೆ ಮನೆಗೆ ಹೊಡ್ರೆ. ಆ್ಯಂಡ್ ಇವಾಗ ಚಾಮುಂಡಿ ಬೆಟ್ಟಕ್ಕೆ ಕೂಡ ಹೊರಟ್ವಿ. ಸ್ಟಾರ್ಟ್ ಆಯಿತು. ಬಟ್ ಇಲ್ಲಿ ಗೂಗಲ್ ಲೊಕೇಶನ್ ಹಾಕಿದಾಗ ಎಲ್ಲೆಲ್ಲೋ ರಾಂಗ್ ತೋರಿಸ್ಬಿಟ್ಟು ಒಂದು 2 times ಹಂಗೆ ಯೂಟರ್ನ್ ಮಾಡ್ಕೊಂಡು ಬಂದು ಹೋಗೋ ಥರ ಆಯಿತು. ಆ್ಯಂಡ್ ಚೆನ್ನಾಗಿತ್ತು ಒಂಥರ ಹಿಲ್ ಸ್ಟೇಷನ್. ಕಾರಲ್ಲಿ ಹೋಗಬೇಕಾದ್ರೆ ಒಳ್ಳೊಳ್ಳೆ ಸಾಂಗ್ಗಳನ್ನ ಕೇಳಿಕೊಂಡು ಈ ಥರ ನೇಚರ್ನ ಎಂಜಾಯ್ ಮಾಡೋದಂದರೆ ನನಗಂತೂ ಇಷ್ಟ. ಆ್ಯಂಡ್ ಇವಾಗ ನನಗೆ ಗೊತ್ತಿಲ್ಲ, ತುಂಬ ವರ್ಷ ಆಗಿದೆ ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದು. ಇಲ್ಲಿ ಪಾರ್ಕಿಂಗ್ ಎಲ್ಲ ಕೂಡ ಮಾಡಿದರು.
ಆ್ಯಂಡ್ ಒಂಥರ ಚೆನ್ನಾಗಿತ್ತು ಇವತ್ತು. ನಮ್ಮಮ್ಮ ಕೂಡ ಜೊತೇಲಿ ಬಂದ್ರಲ್ಲ, ನನ್ನ ತಂಗಿ ಕೂಡ ಕರೆದ್ವಿ, ಬಟ್ ಅವಳಿಗೆ ಕೆಲಸ ಇತ್ತು. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಲ್ವ, ಇನ್ನೊಂದು ಸಲ ಹೋಗೋಣ ಅಂದ್ಕೊಂಡು ಜಸ್ಟ್ ನಾನು, ನಮ್ಮ ಹಸ್ಬೆಂಡ್, ಬೇಬಿ ಮತ್ತು ನಮ್ಮಮ್ಮ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಓಕೆ, ಎಲ್ಲ ಕೊಡಿಸ್ತೀನಿ. ದೇವಸ್ಥಾನಕ್ಕೆ ಅವ್ರು ಎಲ್ಲೋ ಹೋಗೋರ ಕಾಣಿಸ್ತಾನೆ ಇಲ್ಲ. ಮುಡ್ಕೊಳಕ್ ಕೊಡಿಸ್ತೀರಾ ಹೂವು? ಆ್ಯಂಡ್ ದೇವಸ್ಥಾನಕ್ಕೂ ಕೂಡ ಬಂದ್ವಿ. ನಾವೇನೋ ರಶ್ ಇರಲ್ಲ ಅಂತ ಅಂದ್ಕೊಂಡ್ವಿ. ಅವತ್ತು ಆ್ಯಕ್ಚುಲಿ ಏನು ವೆಡ್ನಸ್ಡೇ ಇಲ್ಲ ಅಂದರೆ ಟ್ಯೂಸ್ಡೇ ಅನಿಸುತ್ತೆ. ಅವತ್ತೂ ಎಷ್ಟು ರಶ್ ಇದ್ರು ಗೊತ್ತಾ. ಅಣ್ಣ ಪಾಪ ಬೇರೆ ಇದ್ಲಲ್ಲ ಅಂತ ಹೇಳ್ಬಿಟ್ಟು ಸ್ಪೆಷಲ್ ದರ್ಶನನೇ ತೊಗೊಂಡು ಹೋಗ್ತಾ ಇದ್ದೀವಿ ಇವಾಗ. ಆ್ಯಂಡ್ ಒಳಗಡೆ ಎಲ್ಲ ಗೊತ್ತು ನಿಮಗೆ, ಫೋನೆಲ್ಲ ಅಲೋ ಇರಲ್ಲ. ಕ್ಯೂ ಎಲ್ಲ ಏನು ಅಷ್ಟೊಂದೆಲ್ಲ ಏನು ರಶ್ ಇರಲಿಲ್ಲ, ಪರವಾಗಿಲ್ಲ, ಜಸ್ಟ್ ಹಿಂಗೆ ಮೂವ್ ಆಗ್ತಿತ್ತು. ಬಟ್ ಒಳಗಡೆ ಹೋದಾಗ ಸ್ವಲ್ಪ ರಶ್ ಅಂತ ಅನಿಸ್ತು. ಸೊ ಇವಾಗ ದರ್ಶನ ಎಲ್ಲ ಆಯಿತು, ಹೊರಗಡೆ ಕೂಡ ಬಂದ್ವಿ. ಆ್ಯಂಡ್ ಇವಾಗ ನಾವು ಅಂದ್ಕೊಂಡ್ವಿ ಸ್ಯಾಟರ್ಡೆ ಸಂಡೇ ಆದರೆ ಇಲ್ಲ ಶುಕ್ರವಾರ ಏನಾದರೂ ಸ್ಪೆಷಲ್ ಡೇ ಇದ್ದಾಗ ಜಾಸ್ತಿ ಜನ ಇರ್ತಾರೆ ಅಂತ. ಬಟ್ ಇವತ್ತೇನಿತ್ತು ಗೊತ್ತಿಲ್ಲ, ಇವತ್ತು ಕೂಡ ತುಂಬ ರಶ್ ಇದ್ದರು. ಬಟ್ ಆದರೂ ದರ್ಶನ ಎಲ್ಲ ಚೆನ್ನಾಗಾಯಿತು. ಇವಾಗ ಹೊರ್ಗಡೆ ಬಂದುಬಿಟ್ಟು ಅಲ್ಲಿ ದೇವಸ್ಥಾನದ ಮುಂದೆ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ದೀವಿ. ಫೋಟೋ ವೀಡಿಯೋಸ್ ಎಲ್ಲ ಆಯಿತು. ವಾಪಸ್ ಹೋಗೋದೆ. ಬೇಬಿಗೆ ಎಲ್ಲಿದೆ? ಹಾಂ, ನೋಡಿದೆ. ಖುಷಿ ಆಯಿತು. ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಇವಾಗ ಅವರಿಗೆ ಏನಪ್ಪ ಇದು ತೊಗೊಂಡಿರ್ತೀವಲ್ಲ ಪೂಜೆದು, ಅದಕ್ಕೆ ಕೊಡೋಣ ಅಂತ ಹೋದ್ರಿ. ಎಷ್ಟು ಬಿಸಿಲಿದೆ ಅಂದರೆ ಇವಾಗ ಸ್ಪೆಷಲಿ. ಅದಕ್ಕೆ ಮುಂಚೆ ಒಂದು ಬರೀ ಮೋಡ ಮುಚ್ಕೊಂಡಿತ್ತು. ಬಟ್ ಇವತ್ತು ಏನೋ ಗೊತ್ತಿಲ್ಲ, ಸಖತ್ತು ಬಿಸಿಲಿತ್ತು. ಒಂದು ಹೆಜ್ಜೆನೂ ಇಡೋಕ್ಕಾಗ್ತಿರ್ಲಿಲ್ಲ. ಹಂಗೋ ಹಿಂಗೋ ಮಾಡಿ ಬಂದ್ವಿ. ಸ್ವಲ್ಪ ಪಾಪಗೆ ಏನಾದರೂ ತೊಗೊಳ್ಳೋಣ ಅಂತ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕಾಸ್ಟ್ಲಿನೇ ಇದು. ಇದೇ ಚೆನ್ನಾಗಿದೆ. ಇದು ಟ್ಯಾಬ್ಲೆಟ್ ಇಲ್ಲ ಇಲ್ಲಿ, ಟ್ಯಾಬ್ಲೆಟ್ ಓಕೆನಾ? ಇದೆ. ಆ್ಯಂಡ್ ಪಾಪಗೂ ಕೂಡ ಸ್ವಲ್ಪ ಅಲ್ಲಿ ಎಲ್ಲ ತೊಗೊಂಡ್ವಿ. ಅವಳಿಗೆ ಕನ್ವಿನ್ಸ್ ಮಾಡೋಷ್ಟರಲ್ಲೇ ಸಾಕಾಗಿ ಹೋಗುತ್ತೆ. ಅವಳಿಗೆ ಟಾಯ್ಸ್ ಕೊಡ್ಸೋದೇನು ಬೇಜಾರಿಲ್ಲ. ಅವಳು ತೊಗೊಂಡಿದ್ದಕ್ಕೆ ಏನೂ ವ್ಯಾಲ್ಯೂ ಕೊಡಲ್ಲ. ಇವಾಗ ತೊಗೊತಾಳ, ಜಸ್ಟ್ ಮನೆಗೆ ಬಂದ ತಕ್ಷಣ ಅದು ಎಲ್ಲಿರುತ್ತೆ ಅಂತ ಅವಳಿಗೆ ಗೊತ್ತಿರಲ್ಲ. ಹಂಗೆ ಒಂದು ಪಪ್ಪಿ ಬಂದಿದ್ದು, ಅದ್ರ ಜೊತೆ ಸ್ವಲ್ಪ ಆಟ ಆಡಿಕೊಂಡು ನಮ್ಮ ಅಮ್ಮನೂ ಏನೋ ಸ್ವಲ್ಪ ಶಾಪ್ ಮಾಡಬೇಕು ಅಂದ್ರೆ ಸೊ ಓಕೆ ಅಂತ ಹೇಳ್ಬಿಟ್ಟು ಅವರು ತೊಗೋತಾ ಇದ್ದರು. ಆ್ಯಂಡ್ ಇವಳಿಗೆ ಡಾಲ್ ಮೇಲೆಲ್ಲ ಒಂಚೂರು ಇಷ್ಟನೇ ಇಲ್ಲ. ನನಗಂತೂ ಇವಾಗಲೂ ಇಷ್ಟ. ಅವಳಿಗೆ ಇನ್ನೂ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತಲೇ ಗೊತ್ತಿರಲ್ಲ. ಹಂಗೇ ನೋಡ್ಕೊಂಡು ಹೋದ್ವಿ. ಚೆನ್ನಾಗಿತ್ತು ಇಲ್ಲೆಲ್ಲ ಕಲೆಕ್ಷನ್ ಎಲ್ಲ. ನಾನೊಂದು ಮನೆಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಹ್ಯಾಂಗ್ ಮಾಡೋದು ಬರುತ್ತಲ್ಲ ಮನೇಲಿ, ಒಂಥರ ಡೆಕೋರೇಟಿವ್ ಐಟಮ್, ಅದೊಂದು ತೊಗೊಂಡೆ. ಅದಾದಮೇಲೆ ಹಂಗೆ ಅವ್ರ ಮುಂದೆ ಹೋಗ್ಬಿಟ್ಟಿದ್ರು. ಕಾಲು ಬೇರೆ ಸುಡ್ತಾಯಿತ್ತು. ಪಾಪು ಇವತ್ತು ಈ ಥರ ಟ್ರೆಡಿಷ್ನಲ್ ಡ್ರೆಸ್ ಬೇರೆ ಹಾಕೊಂಡ್ಬಂದ್ಬಿಟ್ಟಿದ್ಲಲ್ಲ, ಅವಳು ಎತ್ಕೊಳ್ಳೋದಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು. ವಾಕ್ ಮಾಡೋಕ್ಕೂ ರೆಡಿ ಇರಲಿಲ್ಲ. ಹಂಗೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂರಿಸ್ಬಿಟ್ಟು ಇವಾಗ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಕುಡಿತಾ ಇದ್ದೀವಿ. ಆ್ಯಂಡ್ ಮುಂಚೆ ಸಿಗೋ ಥರ ಕಬ್ಬಿನ ಜ್ಯೂಸ್ ಕೂಡ ಒಂಚೂರು ಚೆನ್ನಾಗಿರಲ್ಲ. ಮೇ ಬಿ ಅದಕ್ಕೂ ಕೂಡ ವಾಟರ್ ಆ್ಯಡ್ ಮಾಡ್ತಾರೆ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ಇವಾಗ ಜ್ಯೂಸ್ ಎಲ್ಲ ಕುಡ್ಕೊಂಡು ಇನ್ನೊಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಬ್ಯಾಗ್ಸ್ಗಳೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಅವಾಗ ಎಮರ್ಜೆನ್ಸಿಯಾಗಿ ಇವಾಗ ಏನಾದರೂ ಇಟ್ಕೊಳ್ಳೋದಕ್ಕೆ ಇರಲಿಲ್ಲ. ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ, ಸೇಮ್ ಟು ಸೇಮ್, ಅಷ್ಟೊಂದೆಲ್ಲ ಏನು ಡಿಫ್ರೆನ್ಸ್ ಇರಲ್ಲ. ಅದನ್ನು ಕೂಡ ತೊಗೊಂಡು ಪಾಪಗೊಂದು ಹ್ಯಾಟ್ ಒಂಥರ ಕ್ಯೂಟಾಗಿತ್ತು ಅನಿಸ್ತು, ಅದನ್ನು ಕೂಡ ತೊಗೊಂಡು ಇವಾಗ ಬಂದ್ವಿ. ಕುತ್ಕೊಂಡು ಪಪ್ಪಿ ಕೊಟ್ಬಿಟ್ಟು ಆಟ ಆಡ್ಕೊಂಡಿದ್ದೀವಿ.
ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಪಾಪ ಹೋಗೋ ಮನೆ ಕೊಟ್ಟಾಡಿಗಲ್ಲಪ್ಪ. ಯಾವ ಪಾಪ ಬರ್ತಿದೆ ಪಾಪ ಬರ್ತಿದೆ. ಊಟ ಮಾಡ್ಕೊಂಡು ಕಾರ್ ಕುತ್ಕೊಳ್ಳಿ. ಬ್ಯಾಂಗ್ಳೂರ್ಗೆ ಹೋಗೋದು. ಅಲ್ಲೇ ರೋಡ್ ನಿಲ್ಲಿಸ್ತಾರೆ ಕಾರ್ನ ನಮ್ಮ ಮನೆ ಪಕ್ಕ. ಆ್ಯಂಡ್ ನಮ್ಮ ಅಮ್ಮ ಕೂಡ ಕರಿತಾ ಇದ್ರು ಬನ್ನಿ ಮನೆಗೆ ಅಂತ. ನನಗೆ ಸ್ವಲ್ಪ ಬೇಗ ಹೋಗಬೇಕಿತ್ತು, ಇನ್ನೊಂದು ಸಲ ಬರೋಣ ಪ್ಲ್ಯಾನ್ ಮಾಡಿಕೊಂಡು ಅಂತ ಹೇಳ್ಬಿಟ್ಟು ಅಲ್ಲಿಗೂ ಕೂಡ ಹೋಗೋಕ್ಕಾಗಲಿಲ್ಲ. ಅವ್ರನ್ನ ಅಲ್ಲೇ ಇವಾಗ ಡ್ರಾಪ್ ಮಾಡಿಬಿಟ್ಟು ನಾವು ಬ್ಯಾಕ್ ಟು ಬ್ಯಾಂಗ್ಳೂರ್. ಆ್ಯಂಡ್ ಬೆಟ್ಟದಿಂದ ಇಳಿಬೇಕಾದ್ರೂ ಕೂಡ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನನಗೆ ಅದನ್ನು ಒಂದೊಂದನ್ನು ಕೂಡ ಕ್ಯಾಪ್ಚರ್ ಮಾಡೋದಂದರೆ ಸಖತ್ ಇಷ್ಟ. ಚೆನ್ನಾಗಿತ್ತು ಒಂಥರ ಅಂತ ಅಂದ್ಕೊಂಡು ಅದನ್ನೆಲ್ಲ ವೀಡಿಯೋಸ್ ಮಾಡಿಕೊಂಡು ಬಂದ್ವಿ. ಅಷ್ಟರಲ್ಲಿ ನೋಡಿ ನಮ್ಮ ಅಮ್ಮನೂ ಕೂಡ ಎಲ್ಲ ಡ್ರಾಪ್ ಮಾಡಿ ಮನೆಗೆ ಇವಾಗ ಬ್ಯಾಂಗ್ಳೂರ್ಗೆ ಬರ್ತಾಯಿದ್ದೀವಿ. ಇವಾಗ ಹಿಂದೆ ಕೂತ್ಕೊಂಡೆ ನಾನು. ಪಾಪು ಅಳ್ತಾಯಿದ್ಲು, ಅವ್ವ ಬೇಕು ಅಂತ. ಪಾಪ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಮಲ್ಕೊಂಬಿಟ್ಲು. ಇವಾಗ ಅಲ್ಲೇ ಹಿಂದೆನೇ ಕೂತ್ಕೊಂಡು ಮಲ್ಕೊಂಡ್ವಿ. ಪಾಪ ಇವಾಗ ಎದ್ಬಿಟ್ಟು ಏನೋ ಮಾತಾಡ್ತಿದ್ದಲ್ಲ ನೋಡಿ. ಓಕೆ ಓಕೆ. ಆ್ಯಂಡ್ ಬ್ಯಾಂಗ್ಳೂರು ಕೂಡ ಆಲ್ಮೋಸ್ಟ್ ರೀಚ್ ಆದ್ವಿ. ಬಟ್ ಗೊತ್ತಲ್ಲ ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್. ಆ್ಯಂಡ್ ಈ ವಿಡಿಯೋ ಆಲ್ಮೋಸ್ಟ್ ಬರೀ ಟ್ರಾವೆಲಿಂಗ್ ವಿಡಿಯೋನೇ ಆಗೋಯಿತು. ಇನ್ನೂ ವೀಡಿಯೋಸ್ ತುಂಬ ವೀಡಿಯೋಗಳಿದೆ, ಸ್ವಲ್ಪ ವರ್ಕ್ ಬಂದುಬಿಡ್ತು. ಸೊ ಜಾಸ್ತಿ ವೀಡಿಯೋಸ್ನ ಎಡಿಟ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇವಾಗ ನಮ್ಮನೆ ಹತ್ರನೇ ಮೈಸೂರಲ್ಲೆಲ್ಲೂ ನಾವು ಹೋಟೆಲ್ಗೆ ಹೋಗಲಿಲ್ಲ. ಬೆಳಗ್ಗೆ ತಿಂಡಿ ಬೇರೆ ಲೇಟಾಗಿ ಬೇಗನೆ ತಿಂದ್ವಿ. ಆ್ಯಂಡ್ ಸ್ವಲ್ಪ ಅಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ವಲ್ಲ, ಬೇಡ ಅಂತ ಅಂದ್ಕೊಂಡು ಅಲ್ಲೇ ನಮ್ಮನೆ ಹತ್ರನೇ ಹಾಲು ಬೇಕಲ್ಲ ಹೋಗ್ಬಿಟ್ಟು ತಿಂದ್ಕೊಂಡು ಬಂದ್ವಿ. ಇವಾಗ ನಮ್ಮ ಪಾಪು ಏನೇನೆಲ್ಲ ತೊಗೊಂಡ್ವಿ ಅಂತ ತೋರಿಸ್ತಿದ್ದಾಳೆ. ಬ್ಯಾಗ್ ತೊಗೊಂಡೆ ಇಲ್ಲಿ ನೋಡಿ. ಆಮೇಲೆ ನನ್ನ ಫೇವ್ರೆಟ್ ಚಕೋತಾ ಹಣ್ಣು ಸಿಕ್ಕಿತ್ತು. ಗಾಶ್, ಏನಂತ ಬೈತಾಯಿತ್ತು? ಚಕೋತಾ, ಅದು ಚಕೋತಾ ಹಣ್ಣು. ಹಾಂ, ಏನು ಒನ್ ಡೇ ಟ್ರಿಪ್, ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ ಯಾರಾದರೂ ಮಾತಾಡೋರ ಜೊತೆಲಿ ಇರಬೇಕು. ನಿಮಗೆಲ್ಲ ಈ ವಿಡಿಯೋ ಬೋರ್ ಆಗಿರುತ್ತೆ ಅನಿಸುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ನೋಡೋಣ. ಆದರೆ ಇನ್ನೊಂದು ವಿಡಿಯೋನ ಕಂಟಿನ್ಯೂ ಕರೆಕ್ಟಾಗಿ ಹಾಕೋ. ಆಗಲೇ ಒಂದು ರೋಸ್ ಕಿತ್ತೋಗ್ತಾನೆ ಇದೆ, ಕ್ಯೂಟಾಗಿ ಕಾಣಿಸ್ತಿದೆ. ಈ ಕಡೆ ತಿರ್ಗೋ. ಇದೊಂದು ಇನ್ನೊಂದು ಏನೋ ತೊಗೊಂಡೆ ಒಂದು. ಅದೇನು ಗೊತ್ತಾ, ಇದು ನಮ್ಮ ಸೋಫಾಗೆಲ್ಲ ಮ್ಯಾಚ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ. ಇದು ನೋಡಿ, ಚೆನ್ನಾಗಿರುತ್ತೆ. ಇದು ಇಲ್ಲಿ ಹಾಕೋಣ ಅಂತ ತೊಗೊಂಡಿದ್ದೀನಿ. ಮುಟ್ಬಾರ್ದು, ನಮ್ಮದೆಲ್ಲ ಸೋಫಾಗೆ, ಮ್ಯಾಟ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ. ಅಲ್ಲಿ ಹಾಕೋಣ ಅಂತ ನೋಡಿ. ಸುಸ್ತಾಗೋಯ್ತು. ಹೋಗೋಕ್ಕೆ ಮುಂಚೆ ಒಂಥರ ಜೋಶ್ ಬಂದಮೇಲೆ ನೋಡಿ ಎಷ್ಟು ಸುಸ್ತಾಗಿದ್ದೀನಿ ಅಂತ. ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡ್ತೀರಿ. ಆ್ಯಂಡ್ ಹಂಗೆ ಬರಬೇಕಾದ್ರೆ ಇವಾಗ ಹಲಸಿನ ಹಣ್ಣಿನ ಸೀಸನ್ ಅಲ್ವಾ, ಅಲ್ಲಿ ರೋಡ್ ಸೈಡಲ್ಲೆಲ್ಲರೂ ಮಾರ್ತಾಯಿದ್ರು ಅಂತ ತೊಗೊಂಡು ಬಂದು ಎಷ್ಟು ಎಕ್ಸ್ಪೆಕ್ಟೇಷನಿಂದ ತೊಗೊಂಡು ಬಂದ್ವಿ ಅಂದರೆ ಏನಾಯಿತು ಅಂತ ನೀವೇ ನೋಡಿ. ಹೆಂಗೆ ಮೋಸ ಮಾಡಿದ್ದಾರೆ ಅಂದರೆ 150 ರೂಪಾಯಿ, 250 ರೂಪಾಯಿ ಕೊಟ್ಬಿಟ್ಟು ತೊಗೊಬಂದಿದ್ದೀವಿ ನೋಡಿ. ರೋಡ್ ಸೈಡಲ್ಲಿ ತೊಗೋಬೇಕಂದ್ರೆ ಯಾರೂ ಚೆಕ್ ಮಾಡದೆ ತೊಗೋಬೇಡಿ, ಅಲ್ಲೇ ಕಟ್ ಮಾಡಿಸ್ಬಿಟ್ಟು ಚೆನ್ನಾಗಿದ್ರೆ ಮಾತ್ರ ತೊಗೊಳ್ಳಿ. ನಿಜ ಸಖತ್ತು ಮೋಸ ಮಾಡ್ತಿದ್ದಾರೆ ಜಾಕ್ ಫ್ರೂಟಲ್ಲಿ. ಎಷ್ಟು ಆಸೆಯಿಂದ ಇದ್ದೀನಿ, ಬೌಲ್ ಬೇರೆ ತೊಗೊಬಂದು ಇಟ್ಟಿದ್ದೀನಿ. ಎಷ್ಟು ಮೋಸ ಜನಗಳು ಅಂದರೆ ಬೆಂಗಳೂರಲ್ಲ, ಇಡೀ ಪ್ರಪಂಚದಲ್ಲೇ ಬರೀ ಮೋಸ ಮಾಡೋರು ಇರ್ತಾರೆ. ಹುಷಾರಾಗಿರ್ಬೇಕು. ಹೌದಾ. ಆ್ಯಂಡ್ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಆದಷ್ಟು ಬೇಗ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.